ರಷ್ಯಾದವರು ಮನುಷ್ಯರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಅದು ಯಾಕಂದ್ರೆ ಮನುಷ್ಯರು ನಿದ್ದೆಯನ್ನೇ ಮಾಡ್ಲಿಲ್ಲ ಅಂದ್ರೆ ಹೇಗಿರುತ್ತೆ, ಏನಾಗ್ಬೋದು ಅಂತ ತಿಳ್ಕೊಳ್ಳೋದಿಕ್ಕೆ. ಆದ್ರೆ ಆ ಎಕ್ಸ್ಪೆರಿಮೆಂಟ್ ಅನ್ನ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಮನುಷ್ಯರು ಹೇಗೆಲ್ಲ ಬದಲಾಗ್ತಾರೆ ಅಂತ. ಆ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಕೇಳ್ತಾ ಕೇಳ್ತಾ ಭಯ, ಆತಂಕ, ರಾಕ್ಷಸತನ ಇದೆಲ್ಲವೂ ಅನುಭವ ಆಗುತ್ತೆ. ಅಂದಹಾಗೆ ಆ ಎಕ್ಸ್ಪೆರಿಮೆಂಟ್ ನ ಹೆಸರು ದಿ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್. ಅದು ಎರಡನೇ ಪ್ರಪಂಚ ಯುದ್ಧ ನಡೆಯುತ್ತಿದ್ದಂತ ಸಮಯ. ಎಲ್ಲಾ ದೇಶದವರು ತಮ್ಮ ಸೈನಿಕ ಬಲವನ್ನ ಹೆಚ್ಚಿಸಿಕೊಳ್ಬೇಕು ಅಂತ ಅನೇಕ ಪ್ರಯೋಗಗಳನ್ನ ಮಾಡ್ತಿದ್ರು. ಯುದ್ಧಗಳಲ್ಲಿ ಸೈನಿಕರು ಸಾವನ್ನಪ್ತಿದ್ರಿಂದ ದಿನೇ ದಿನೇ ಸೈನಿಕರ ಸಂಖ್ಯೆ ಕಡಿಮೆ ಆಗ್ತಿತ್ತು. ಅರ್ಧದಷ್ಟು ಸೈನಿಕರು ದಿನಪೂರ್ತಿ ಯುದ್ಧ ಮಾಡಿ ರಾತ್ರಿ ಹೊತ್ತು ಮಲ್ಕೊಳ್ತಿದ್ರು. ಇನ್ನರ್ಧದಷ್ಟು ಸೈನಿಕರು ರಾತ್ರಿ ಹೊತ್ತು ಯುದ್ಧ ಮಾಡ್ತಿದ್ರು. ಆಗ ಯುದ್ಧಗಳನ್ನ ಮಾಡೋಕೆ ಕಷ್ಟವಾಗ್ತಿತ್ತು. ಆಗ ರಷ್ಯಾದವರು ಏನ್ ಅನ್ಕೊಳ್ತಾರೆ ಅಂದ್ರೆ, ಯಾರೆಲ್ಲ ಸೈನಿಕರು ವಿಶ್ರಾಂತಿ ಪಡೆಯೋದಕ್ಕೆ ಮಲ್ಕೊಳ್ತಿದ್ರು ಅಂಥವ್ರಿಗೆ ನಿದ್ದೆನೆ ಬರ್ದೇ ಇರೋ ತರ ಮಾಡಿ ಆಕ್ಟಿವ್ ಆಗಿ ಎಲ್ಲಾ ಸೈನಿಕರು ಕೆಲಸ ಮಾಡೋ ತರ ಆದ್ರೆ ನಾವು ಈಸಿಯಾಗಿ ವೈರಿಗಳನ್ನ ಸಾಯಿಸಬಹುದು, ಯುದ್ಧಗಳನ್ನ ನಾವೇ ಗೆಲ್ಬಹುದು ಅಂತ ಅನ್ಕೊಳ್ತಾರೆ. ಇದರಿಂದ ಸೈನಿಕರಿಗೆ ನಿದ್ದೆನೆ ಬರ್ದೇ ಇರೋ ತರ ಮಾಡೋಕೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಶುರು ಮಾಡ್ತಾರೆ. ಆ ಪ್ರಯೋಗವನ್ನ ಮಾಡೋಕೆ ಈಗ ಮನುಷ್ಯರು ಬೇಕಲ್ವಾ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಜೈಲಿನಲ್ಲಿದ್ದಂತ 5 ಜನ ಖೈದಿಗಳನ್ನ ಕರ್ಕೊಂಡ್ಬರ್ತಾರೆ. ಅವರನ್ನ ಒಂದು ರೂಮ್ ನಲ್ಲಿ ಹಾಕ್ತಾರೆ. ಆ ರೂಮ್ ಹೇಗಿರುತ್ತೆ ಅಂದ್ರೆ ಸುತ್ತಲೂ ಕ್ಲೋಸ್ ಆಗಿರುತ್ತೆ. ಆ ರೂಮ್ ನ ಒಳಗಡೆ ಏನಾಗ್ತಿದೆ ಅಂತ ನೋಡೋದಿಕ್ಕೂ ಅಷ್ಟೊಂದು ಜಾಗ ಇರಲ್ಲ. ಆ ರೂಮ್ ಒಳಗಡೆಗೆ ಒಂದು ಕ್ಯಾಮ್ರಾ ಮತ್ತೆ ಅವ್ರು ಏನ್ ಮಾತಾಡ್ಕೊಳ್ತಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಮೈಕ್ರೋಫೋನ್ ನ ಫಿಕ್ಸ್ ಮಾಡ್ತಾರೆ. ಮತ್ತೆ ಆ ರೂಮ್ ನಲ್ಲಿ ಚಿಕ್ಕದೊಂದು ಹೋಲ್ ಮಾಡಿ ಒಂದು ಪೈಪ್ ಅನ್ನ ಫಿಕ್ಸ್ ಮಾಡ್ತಾರೆ. ಆ ಪೈಪ್ ನಿಂದ ಒಂದು ರೀತಿಯ ಕೆಮಿಕಲ್ ಗ್ಯಾಸ್ ಅನ್ನ ರೂಮ್ ನ ಒಳಗಡೆಗೆ ರಿಲೀಸ್ ಮಾಡ್ತಾರೆ. ಮತ್ತೊಂದು ಪೈಪ್ ನಿಂದ ಆಕ್ಸಿಜನ್ ನ ರಿಲೀಸ್ ಮಾಡ್ತಾರೆ. ಅವರು ರಿಲೀಸ್ ಮಾಡ್ತಿದ್ದು ಯಾವ ತರ ಗ್ಯಾಸು, ಅದು ಏನು ಅಂತ ಆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಸೈಂಟಿಸ್ಟ್ ಗಳಿಗೆ ಬಿಟ್ರೆ ಮತ್ ಯಾರಿಗೂ ಗೊತ್ತಿರ್ಲಿಲ್ಲ. ಆ ಗ್ಯಾಸ್ ಅನ್ನ ಕುಡಿದ್ರೆ ಎಂಥ ಮನುಷ್ಯನಿಗೆ ಆಗಿದ್ರು ನಿದ್ರೆ ದೂರ ಆಗ್ಬಿಡುತ್ತೆ. ಅವನು ಎಷ್ಟೇ ದಿನ ನಿದ್ದೆಗೆಟ್ಟಿದ್ರು ಆ ಗ್ಯಾಸ್ ಅನ್ನ ಒಂದ್ಸರಿ ಕುಡಿದ್ರೆ ಸಾಕು, ಆಮೇಲೆ ಅವನು ನಿದ್ದೆ ಮಾಡೋದೇ ಇಲ್ಲ. ಹಾಗೆ ಆ ರೂಮ್ ನ ಒಳಗಡೆ ಬುಕ್ಸು, ವಾಟರು, ಫುಡ್ಡು ಎಲ್ಲವನ್ನೂ ಇಟ್ಟಿರ್ತಾರೆ. ಯಾರಿಗೆ ಏನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಮತ್ತೆ ಆ ಸೈಂಟಿಸ್ಟ್ಗಳು ಖೈದಿಗಳಿಗೆ ಈ ರೀತಿ ಹೇಳ್ತಾರೆ, ನೀವು 30 ದಿನಗಳವರೆಗೆ ಆ ರೂಮ್ ನಲ್ಲಿ ನಿದ್ದೆಯನ್ನೇ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲಿದ್ದಂತ ಎಲ್ಲಾ ಕೇಸ್ಗಳನ್ನ ಕ್ಲಿಯರ್ ಮಾಡಿ ನಿಮ್ಮನ್ನ ಜೈಲಿಂದ ಹೊರಗಡೆ ಕಳಿಸ್ತೀವಿ. ಆಗ ನೀವು ಸ್ವತಂತ್ರವಾಗಿ ಬದುಕಬಹುದು ಅಂತ ಹೇಳ್ತಾರೆ. ಅದಕ್ಕೆ ಆ ಖೈದಿಗಳು ಕೂಡ ಒಪ್ಕೊಳ್ತಾರೆ. ಈ ರೀತಿ ಆ ಎಕ್ಸ್ಪೆರಿಮೆಂಟ್ ಅನ್ನೋದು ಶುರುವಾಯಿತು. ಡೇ 1 to ಡೇ 5 ಮೊದಲ 5 ದಿನ ಅಷ್ಟೊಂದು ವ್ಯತ್ಯಾಸ ಅನ್ನೋದು ಏನೂ ಇರ್ಲಿಲ್ಲ. ಎಲ್ರೂ ಚೆನ್ನಾಗೇ ಇದ್ರು, ನಿದ್ದೆ ಮಾಡ್ತಿರ್ಲಿಲ್ಲ, ಬುಕ್ಸ್ ಓದ್ತಿದ್ರು, ಅವ್ರ ಬಗ್ಗೆ ಹೇಳ್ಕೊಳ್ಳೋದು, ಇವ್ರ ಬಗ್ಗೆ ಹೇಳ್ಕೊಳ್ಳೋದು, ಈ ತರ ನಾರ್ಮಲ್ ಆಗೇ ಇದ್ರು. ಆದ್ರೆ 6ನೇ ದಿನ ಬರುತ್ತಲ್ಲ, ಆಗ ಅವರು ಮಾತಾಡ್ಕೊಳ್ಳೋದು ಬೇರೆ ತರನೇ ಬದಲಾಯ್ತು. ಬರೀ ಗಲೀಜು ಮಾತುಗಳು, ಕೆಟ್ಟ ಕೆಟ್ಟ ಮಾತುಗಳು, ಗುಸುಗುಸು ಮಾತನಾಡೋಕೆ ಶುರು ಮಾಡ್ಕೊಂಡ್ರು. ಅನಂತರ ನಿಧಾನವಾಗಿ ಅವರು ಒಬ್ಬರಿಗೊಬ್ರು ಮಾತಾಡ್ಕೊಳ್ಳೋದನ್ನೇ ನಿಲ್ಲಿಸ್ಬಿಡ್ತಾರೆ. ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡು ಬೇರೆಯವ್ರ ಜೊತೆ ಮಾತಾಡೋದಕ್ಕಿಂತ ಅವ್ರಿಗವ್ರೇ ಏನೇನೋ ಮಾತಾಡ್ಕೊಳ್ತಿದ್ರಂತೆ. ಅದನ್ನ ಮೈಕ್ರೋಫೋನ್ ನಿಂದ ಹೊರಗಡೆ ಸೈಂಟಿಸ್ಟ್ಗಳು ಕೇಳಿಸ್ಕೊಳ್ತಾ ಇದ್ರು. ಈಗ ಡೇ 5 ನಿಂದ ಡೇ 9 ಮಧ್ಯದಲ್ಲಿ ರೂಮ್ ನಲ್ಲಿದ್ದ ಆ 5 ಜನರಲ್ಲಿ ಒಬ್ಬ ತುಂಬಾ ಜೋರಾಗಿ ಗಂಟಲು ಒಡೆದೋಗೋ ತರ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾನೆ. 3 ಗಂಟೆಗಳವರೆಗೂ ಕಿರ್ಚ್ಕೊಳ್ತಾನೆ ಇರ್ತಾನೆ. ಎಷ್ಟು ಹೇಳಿದ್ರು ಅವನು ಕಿರ್ಚೋದನ್ನ ಮಾತ್ರ ನಿಲ್ಸೋದೇ ಇಲ್ಲ. ಕೊನೆಗೆ ಅವನು ಕಿರುಚಿ ಕಿರುಚಿ ಅವನ ಧ್ವನಿ ಅನ್ನೋದೇ ನಿಂತು ಹೋಗ್ಬಿಡುತ್ತೆ. ಎಷ್ಟು ಕೂಗಿದ್ರು ವಾಯ್ಸೇ ಬರಲ್ಲ. ಯಾಕಂದ್ರೆ ಕಿರುಚಿ ಕಿರುಚಿ ಅವನ ಗಂಟ್ಲಲ್ಲಿ ವೋಕಲ್ ಕಾರ್ಡೆ ಬ್ರೇಕ್ ಆಗಿತ್ತು. ಇದಾದ 3 ದಿನಕ್ಕೆ ಆ ರೂಮ್ ನಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಅದೇ ತರ ತುಂಬಾ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ. ಅವನ ಗಂಟ್ಲು ಒಡೆದು ಹೋಗೋವರೆಗೂ ಕಿರ್ಚ್ಕೊಳ್ತಾನೆ ಇದ್ದ. ಅವರು ಈ ತರ ಯಾಕೆ ಕಿರ್ಚ್ಕೊಳ್ತಿದ್ದಾರೆ ಅಂತ ಯಾರಿಗೂ ಅರ್ಥನೇ ಆಗ್ಲಿಲ್ಲ. ಆಮೇಲೆ ಅವರು ಕಿರುಚ್ಕೊಳ್ಳೋದು ನಿಂತು ಹೋಗುತ್ತೆ. ರೂಮ್ ಒಳಗಡೆಯಿಂದ ಬರ್ತಿದ್ದ ಗುಸುಗುಸು ಮಾತುಗಳು ಕೂಡ ನಿಂತು ಹೋಗುತ್ತೆ. ಎಲ್ಲವೂ ನಿಶ್ಶಬ್ದ. ಈ ರೀತಿ 13 ದಿನ ಕಳೆಯುತ್ತೆ. ಅಲ್ಲಿವರೆಗೂ ಒಬ್ರು ಕೂಡ ನಿದ್ದೆಯನ್ನೇ ಮಾಡಿರ್ಲಿಲ್ಲ. ಒಳಗಡೆ ಇದ್ದ ಆ ಖೈದಿಗಳಿಂದ ಏನು ರೆಸ್ಪಾನ್ಸೇ ಬರದೇ ಇದ್ದಾಗ 14ನೇ ದಿನ ಆ ಸೈಂಟಿಸ್ಟ್ಗಳು ಒಳಗಡೆ ಇದ್ದಂತ ಖೈದಿಗಳಿಗೆ ಈ ರೀತಿ ಹೇಳ್ತಾರೆ, ನಾವೀಗ ನಿಮ್ಮ ರೂಮ್ ಒಳಗಡೆ ಬರ್ತಿದೀವಿ. ಒಳಗಡೆ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು. ನೀವು ನಮ್ಗೆ ಸಹಕರಿಸಿದ್ರೆ ನಿಮ್ಮಲ್ಲಿ ಒಬ್ಬರನ್ನ ಇವತ್ತು ರಿಲೀಸ್ ಮಾಡ್ತೀವಿ. ಮಿಕ್ಕವರು ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ನಾವೀಗ ಒಳಗಡೆ ಬರ್ಬೋದಾ?
ಅಂತ ಕೇಳ್ತಾರೆ. ಆದ್ರೆ ಯಾರು ಕೂಡ ರೆಸ್ಪಾನ್ಸೇ ಮಾಡಲ್ಲ. ಒಳಗಡೆ ಒಬ್ಬೊಬ್ರು ಒಂದೊಂದ್ ಕಡೆ ಕೂತ್ಕೊಂಡು ಮೇಲಕ್ಕೆ ನೋಡ್ತಾ ಕಣ್ಣುಗಳನ್ನ ಬಿಟ್ಕೊಂಡು ಗ್ಯಾಸ್ ಅನ್ನ ಕುಡ್ಕೊಂಡು ಸುಮ್ನೆ ಬಿದ್ದಿರ್ತಾರೆ. ಆಗ ಅವರಲ್ಲಿ ಒಬ್ಬ ಎದ್ಬಂದು ಮೈಕ್ನ ಹತ್ರ ನಿಂತ್ಕೊಂಡು ನಮ್ಗೆ ಹೊರಗಡೆ ಹೋಗೋದಿಕ್ಕೆ ಇಷ್ಟ ಇಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾನೆ. ಇನ್ನ ಇಲ್ಲಿಂದ ಸ್ಟೋರಿ ಅನ್ನೋದು ಇನ್ನೂ ಸೀರಿಯಸ್ ಆಗ್ತಾ ಹೋಗುತ್ತೆ. ಆ ಪ್ರಯೋಗವನ್ನ ತುಂಬಾ ಗುಟ್ಟಾಗಿ ಮಾಡ್ತಿದ್ರು. ಆದ್ರೆ ಇದು ಹೊರಗಡೆ ಗೊತ್ತಾದ್ಮೇಲೆ ಜನಗಳು ಇದನ್ನ ಮೊದಲು ನಿಲ್ಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ 5 ಜನ ಮನುಷ್ಯರಿಗೆ ಈ ರೀತಿ ತೊಂದರೆ ಕೊಡ್ತಿರೋದು ಸರಿಯಲ್ಲ ಅಂತ. ಈ ಕಾರಣಕ್ಕೆ ಆ ಸೈಂಟಿಸ್ಟ್ಗಳು ಆ ರೂಮ್ ನ ಬಾಗಿಲನ್ನ ಓಪನ್ ಮಾಡಿದಾಗ ಒಳಗಡೆ ಇದ್ದ ಆ 5 ಜನರು ಇಲ್ಲ, ನಾವು ಹೊರಗಡೆ ಬರಲ್ಲ, ನಾವ್ ಇಲ್ಲೇ ಇರ್ತೀವಿ, ನಮ್ಗೆ ಅದೇ ಗ್ಯಾಸ್ ಬೇಕು ಅಂತ ಜೋರಾಗಿ ಕೂಗ್ತಾ ಇರ್ತಾರೆ. ಮತ್ತೆ ಆ ರೂಮ್ ಒಳಗಡೆ ಹೋದಂತ ಸೋಲ್ಜರ್ಸ್ ಗಳು ಸೈಂಟಿಸ್ಟ್ ಗಳಿಗೂ ಕೂಡ ಭಯ ಆಗಿ ಕಿರ್ಚ್ಕೊಳ್ತಾರೆ. ಯಾಕಂದ್ರೆ ಆ ರೂಮ್ ಒಳಗಡೆ ಇದ್ದಂತ 5 ಜನರಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಂತ ಆ ವ್ಯಕ್ತಿಯ ದೇಹದಲ್ಲಿ ಏನೂ ಇರ್ಲಿಲ್ಲ. ಮಾಂಸ ಖಂಡಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಅದು ನಿಜವಾಗ್ಲೂ ಮನುಷ್ಯನ ದೇಹನ ಅಂತ ನಂಬೋಕೂ ಆಗ್ತಿರ್ಲಿಲ್ಲ. ಇನ್ನು ಬದುಕಿದ್ದಂತ ಆ 4 ಜನರ ದೇಹ ಕೂಡ ಪೂರ್ತಿಯಾಗಿ ರಕ್ತ ಸಿಕ್ತವಾಗಿತ್ತು. ಅವರ ದೇಹದ ಮಾಂಸ ಖಂಡಗಳನ್ನ ಅವರೇ ಕಿತ್ತು ತಿಂದಿದ್ರು. ಎದೆಯ ಭಾಗದಲ್ಲಿ ಮಾಂಸನೇ ಇರ್ಲಿಲ್ಲ, ಬರೀ ಮೂಳೆ ಮಾತ್ರ ಕಾಣ್ತಾ ಇತ್ತು. ಕರುಳು ಹೊರಗಡೆ ಬಂದಿತ್ತು. ಈ ರೀತಿ ಆ ಭಯಂಕರ ದೃಶ್ಯವನ್ನ ಕಂಡು ಸೈಂಟಿಸ್ಟ್ ಗಳೇ ಭಯ ಪಟ್ಟಿದ್ರು. ಆಗ ಆ ರೂಮ್ ನಲ್ಲಿ ಇಟ್ಟಿದ್ದಂತ ಊಟ ಏನಾಯ್ತು ಅಂತ ನೋಡಿದಾಗ ಅದು ಹಾಗೆ ಇತ್ತು. ಅದನ್ನ ಯಾರೂ ಕೂಡ ಹೆಚ್ಚಾಗಿ ತಿಂದೇ ಇರ್ಲಿಲ್ಲ. ಇದರಿಂದ ಅವರನ್ನ ಬದುಕಿಸ್ಕೊಳ್ಬೇಕು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಸೈನಿಕರು ಒಳಗಡೆ ಹೋದಾಗ ಒಳಗಡೆ ಇದ್ದ 4 ಜನ ನಾವು ಎಲ್ಗೂ ಬರಲ್ಲ ಅಂತ ಆ ಸೈನಿಕರಿಗೇನೆ ಚೆನ್ನಾಗಿ ಹೊಡಿತಾರೆ. ಒಬ್ಬೊಬ್ಬರಿಗೂ 10 ಜನಕ್ಕೆ ಸಮನಾದಂತ ಶಕ್ತಿ ಬಂದಿತ್ತು. ಅವ್ರಿಗೆ ಅಷ್ಟೊಂದು ಶಕ್ತಿ ಹೇಗ್ ಬಂತು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ಹೇಗೋ ತುಂಬಾ ಜನ ಸೇರಿ ಹರಸಾಹಸ ಪಟ್ಟು ಆ 4 ಜನರನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಅವರಲ್ಲಿ ಒಬ್ಬ ಖೈದಿಗೆ ಎಮರ್ಜೆನ್ಸಿ ಇರುತ್ತೆ, ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಲೇಬೇಕಿರುತ್ತೆ. ಅವನನ್ನ ಬೆಡ್ ಮೇಲೆ ಕಟ್ ಹಾಕಿ ಆಪರೇಷನ್ ಮಾಡೋದಕ್ಕೆ ಮತ್ತು ಬರುವಂತ ಇಂಜೆಕ್ಷನ್ ನ ಕೊಡ್ತಾರೆ. ಆದ್ರೆ ಅವನ್ಗೆ ಮತ್ತೆ ಬರಲ್ಲ. ಎಷ್ಟು ಬಾರಿ ಅನಸ್ತೇಶಿಯವನ್ನ ಕೊಟ್ರು ಅವನು ಅದಕ್ಕೆ ರಿಯಾಕ್ಟೇ ಮಾಡ್ಲಿಲ್ಲ. ಡಾಕ್ಟರ್ಸ್ ಗಳು ಅವನ್ಗೆ ಮತ್ತೆ ಬರ್ತಿಲ್ಲ ಅಂತ ಹೆಚ್ಚು ಅನಸ್ತೇಶಿಯಾ ಕೊಟ್ಟಿದ್ರಿಂದ ಅದು ಜಾಸ್ತಿ ಆಗಿ ಅವನ್ಗೆ ನಿದ್ದೆ ಬಂದು ಕಣ್ಣು ಮುಚ್ಚಿದ್ಮೇಲೆ ಮತ್ತೆ ಅವನು ಕಣ್ಣನ್ನ ಬಿಡ್ಲೇ ಇಲ್ಲ. ಈ ರೀತಿ ಅವನು ಸಾವನ್ನಪ್ತಾನೆ. ಇನ್ನ 3 ಜನ ಮಾತ್ರ ಬದುಕಿದ್ರು. ಅದರಲ್ಲಿ ಒಬ್ಬ ಖೈದಿಗೆ ಯಾವುದೇ ರೀತಿ ಮತ್ತು ಬರುವಂತ ಇಂಜೆಕ್ಷನ್ ಅಥವಾ ಅನಸ್ತೇಶಿಯವನ್ನ ಕೊಡದೆ ಹಾಗೆ ಆಪರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಆಪರೇಷನ್ ಮಾಡೋಕೆ ಶುರು ಮಾಡ್ತಾರೆ. ಆಪರೇಷನ್ ಮಾಡ್ಬೇಕಾದ್ರೆ ಅವನ್ಗೆ ಏನು ನೋವೇ ಆಗ್ತಿಲ್ಲ. ಅವನು ಅಲ್ಲಿದ್ದಂತ ಡಾಕ್ಟರ್ಸ್ ಗಳ ಮುಖ ನೋಡಿ ಭಯಂಕರವಾಗಿ ನಗ್ತಾ ಇದ್ನಂತೆ. ನನ್ನ ದೇಹನ ಇನ್ನೂ ಕುಯ್ರಿ ಅಂತ ಹೇಳ್ತಾ ಇದ್ನಂತೆ. ಈ ರೀತಿ ಜೋರಾಗಿ ಕೂಗಾಡ್ತಾ ಅವನು ಕೂಡ ಸಾವನ್ನಪ್ತಾನೆ. ಇನ್ನ ಮಿಕ್ಕಿರೋದು 2 ಮಾತ್ರ. ನಂತರ ಏನೆಲ್ಲ ನಡೀತು ಅಂತ ಆ ಸೈಂಟಿಸ್ಟ್ ಗಳು ಆರ್ಮಿಯಲ್ಲಿ ಮೇಜರ್ ಆಫೀಸರ್ ಅಂತ ಇರ್ತಾರಲ್ಲ, ಆ ಆಫೀಸರ್ಗೆ ಹೇಳಿದಾಗ ಅವನು ಏನಂತ ಹೇಳ್ತಾನೆ ಗೊತ್ತಾ? ಸರಿ, ಬದುಕಿರೋಂತ 2 ಖೈದಿಗಳ ಜೊತೆಗೆ ಈ ಸೈಂಟಿಸ್ಟ್ ಗಳನ್ನು ಸೇರಿಸಿ ಮತ್ತೆ ಅದೇ ರೂಮ್ ನಲ್ಲಿ ಕೂಡ್ ಹಾಕೋಣ, ಆಗ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾನೆ. ಅದನ್ನ ಕೇಳ್ದಂತ ಒಬ್ಬ ಸೈಂಟಿಸ್ಟು ಪಕ್ಕದಲ್ಲಿದ್ದಂತ ಒಂದು ಬಂದೂಕನ್ನ ಕಿತ್ಕೊಂಡು ಆ ಮೇಜರ್ ಆಫೀಸರ್ಗೆ ಮತ್ತೆ ಒಬ್ಬ ಖೈದಿಗೆ ಗುಂಡು ಹಾರಿಸ್ತಾನೆ. ಇನ್ನು ಕೊನೆಗೆ ಉಳ್ಕೊಂಡಿರೋದು ಒಬ್ಬ ಖೈದಿ ಮಾತ್ರ. ಆಗ ಆ ಸೈಂಟಿಸ್ಟು ಆ ಖೈದಿಯನ್ನ ನೀವ್ ಯಾರು ಅಂತ ಕೇಳಿದಾಗ ಆಗ ಅವನು ನಕ್ಕೊಂಡು ಸೈಂಟಿಸ್ಟ್ ಕಡೆಗೆ ನೋಡ್ತಾ, ನಾವ್ಯಾರ, ನಿಮ್ಮಲ್ಲಿ ಅಡಗಿಕೊಂಡಿರುವಂತ ಹುಚ್ಚು ಮೃಗಗಳು ನಾವೇ. ನಮ್ಮನ್ನ ನೀವು ಹೊರಗಡೆ ಬರ್ದೇ ಇರೋ ತರ ತಡೆಯೋದಿಕ್ಕೆ ಬಳಸ್ತಿರೋದೇ ಆ ನಿದ್ರೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳ್ತಿದ್ದಂಗೆ ಆ ಸೈಂಟಿಸ್ಟು ಅವನ್ ಮೇಲೂ ಕೂಡ ಗುಂಡನ್ನ ಹಾರ್ತಾನೆ. ಆಗ ಆ ಖೈದಿ ಹೇಳ್ದಂತ ಕೊನೆ ಮಾತೇನಂದ್ರೆ, ಕೊನೆಗೂ ನಮ್ಗೆ ವಿಮುಕ್ತಿ ಸಿಕ್ತು ಅಂತ. ಸೊ ಈ ಪ್ರಯೋಗ ಎಷ್ಟು ಭಯಂಕರವಾಗಿದೆ ಅಲ್ವಾ? ಇದರ ಬಗ್ಗೆ ತಿಳ್ಕೊಳ್ತಾ ಹೋದಂತೆ ನನ್ಗೂ ಕೂಡ ತುಂಬಾ ಭಯ ಆಯ್ತು. ಅದಕ್ಕೆ ಇದನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅನ್ಕೊಂಡೆ. ಇದನ್ನ ಕೇಳಿ ನಿಮ್ಗೇನ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದು ರಿಪೋರ್ಟ್ಸ್ ಗಳು ಈ ಎಕ್ಸ್ಪೆರಿಮೆಂಟ್ ಅನ್ನೋದು ನಿಜವಾಗ್ಲೂ ನಡೆದೇ ಇಲ್ಲ ಅಂತ ಹೇಳುತ್ತವೆ. ಅದಕ್ಕೆ ತುಂಬಾ ರೀಸನ್ಸ್ ಗಳು ಕೂಡ ಇವೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.